ಇಬ್ಬರು ಯುವತಿಯರು ಹೊಸದಾಗಿ ಮದುವೆಯಾಗಿದ್ದ ಜೋಡಿಗೆ ವಿಶ್ ಮಾಡೋಕೆ ಹೋಗಿದ್ರು. ವಿಶ್ ಮಾಡಿ ಮನೆಗೆ ವಾಪಸ್ ಆಗೋ ವೇಳೆ ನಡೆದಿರೋ ಅಪಘಾತದಲ್ಲಿ ಒಬ್ಬ ಯುವತಿ ಮೃತಪಟ್ಟಿದ್ದು, ಮತ್ತೊಬ್ಬ ಯುವತಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾಳೆ. ಬುಲೆಟ್ ರೈಡ್ ಹುಚ್ಚು ಹತ್ತಿಸಿಕೊಂಡಿದ್ದಂಥ ಯುವತಿಗೆ ಅದೇ ಹುಚ್ಚು ಕಂಟಕ ತಂದಿದೆ. ರಾತ್ರಿ ವೇಳೆ ಹಂಪ ಕಾಣಿಸದೆ ನಡೆದಿರೋ ಅಪಘಾತದ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೀಗೆ RX100, RX135, RXZ ಬುಲೆಟ್ ಬೈಕ್ಗಳ ಜೊತೆ ತರಹೇವಾರಿ ಸ್ಟಂಟ್ ಮಾಡ್ತಿರೋ ಯುವತೆ ಡಿಸೈನ್ ರೀಲ್ಸ್ ಮಾಡಿ ತನಗಿರೋ ಬೈಕ್ ಕ್ರೇಜ್ ಎಂಥದ್ದು ಅನ್ನೋದನ್ನ ಜಗತ್ತಿಗೆ ತೋರಿಸಿದ್ಲು. ಆದರೆ ಇದೇ ಬೈಕ್ ರೈಡಿಂಗ್ ಕ್ರೇಜ್ ಆಕೆಗೆ ಕಂಟಕವಾಗುತ್ತೆ ಅಂತ ಆಕೆಗೆ ಗೊತ್ತಿರಲಿಲ್ಲ ಅನಿಸುತ್ತೆ. ಆಕೆಯ ಬೈಕ್ ರೈಡಿಂಗ್ ಕ್ರೇಜ್ಗೆ ಈಗ ಒಂದು ಜೀವ ಬಲಿಯಾಗಿದೆ. ರೀಲ್ಸ್ ಮಾಡಿ ಬೈಕ್ ಕ್ರೇಜ್ ತೋರ್ಪಡಿಸಿದ್ದ ಯುವತಿ 4 ತಿಂಗಳ ಹಿಂದೆಯಷ್ಟೇ ವಿವಾಹವಾಗಿದ್ದಳು ಮಹಿಳೆ. ಈ ಫೋಟೋದಲ್ಲಿರೋ ಯುವತಿಯ ಹೆಸರು ಸ್ವಾತಿ ಅಂತ. ಹಾಸನ ನಗರದ ನಿವಾಸಿ. ಈಕೆಗೆ ಚಿಕ್ಕ ವಯಸ್ಸಿನಿಂದಲೂ ಬೈಕ್ ರೈಡಿಂಗ್ ಕ್ರೇಜ್ ಇತ್ತು. ಅದರಲ್ಲೂ ಯಮಹಾ RS ಸೀರೀಸ್, ರಾಯಲ್ ಎನ್ಫೀಲ್ಡ್ ಬೈಕ್ಗಳು ಅಂದ್ರೆ ಆಕೆಗೆ ಪಂಚಪ್ರಾಣವಾಗಿತ್ತು. ಆಕೆ ಸೋಷಿಯಲ್ ಮೀಡಿಯಾಗಾಗಿ ಮಾಡಿರೋ ರೀಲ್ಸ್ ಇದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಅದರಲ್ಲೂ RX ಸೀರೀಸ್ ಬೈಕ್ಗಳ ಸೌಂಡ್ ಹೇಗೆ ಮಾಡುತ್ತವೆ ಅನ್ನೋದನ್ನ ರೀಲ್ಸ್ ಚೆನ್ನಾಗಿಯೇ ತೋರಿಸಿದ್ದಾಳೆ. ಹೀಗೆ ಬೈಕ್ ರೈಡಿಂಗ್ ಕ್ರೇಜ್ ಹೊಂದಿದ್ದ ಸ್ವಾತಿ 4 ತಿಂಗಳ ಹಿಂದಷ್ಟೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ಲು. MCA ಮುಗಿಸಿ ಉದ್ಯೋಗ ಅರಸುತ್ತಿದ್ದ ಮತ್ತೊಬ್ಬಾಕೆ. ಸುಂದರ ಭವಿಷ್ಯದ ಕುರಿತು ಇತ್ತು ನೂರಾರು ಕನಸು. ಈ ಫೋಟೋದಲ್ಲಿರೋ ಮತ್ತೊಬ್ಬ ಯುವತಿಯ ಹೆಸರು ಪ್ರಿಯಾ ಅಲಿಯಾಸ್ ರಮ್ಯಾ ಅಂತ. ಹಾಸನ ನಗರದ ಸತ್ಯಮಂಗಲ ಬಡಾವಣೆಯ ನಿವಾಸಿ. ಆಕೆಯ ತಂದೆ ತಾಯಿಗೆ ಒಬ್ಬಳೇ ಮಗಳು. ಆಕೆಯ ತಂದೆ ಜಮ್ಮು ಕಾಶ್ಮೀರದಲ್ಲಿ BSF ಯೋಧರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತಾಯಿ ಗೃಹಿಣಿಯಾಗಿದ್ದಾರೆ. MCA ಮುಗಿಸಿದ್ದ ಪ್ರಿಯಾ ಅಲಿಯಾಸ್ ರಮ್ಯಾ ಸಾಫ್ಟ್ವೇರ್ ಜಗತ್ತಿನಲ್ಲಿ ತನ್ನದೇ ಛಾಪು ಮೂಡಿಸಬೇಕು ಅನ್ನೋ ಆಶಯ ಹೊಂದಿದ್ಲು. ಅಲ್ಲದೆ ಸುಂದರವಾಗಿ ಜೀವನ ಕಟ್ಟಿಕೊಳ್ಳಬೇಕು ಅಂತ ನೂರಾರು ಕನಸುಗಳನ್ನ ಇಟ್ಟುಕೊಂಡಿದ್ಲು. ಇದೇ ಕಾರಣಕ್ಕೆ ಆಕೆ ದೊಡ್ಡ ಕಂಪನಿಯಲ್ಲಿ ಉತ್ತಮ ಉದ್ಯೋಗ ಅರಸುತ್ತಿದ್ಲು. ಪರಿಚಯದವರಿಗೆ ವಿಶ್ ಮಾಡಲು ಹೋಗಿದ್ದ ಇಬ್ಬರು. ಹಂಸ ಹಾರಿ ಹೋಯ್ತು ಪ್ರಿಯಾ ಪ್ರಾಣ. ಸ್ವಾತಿಗೆ ಗಾಯ. ಇತ್ತೀಚೆಗಷ್ಟೇ ಮದುವೆಯಾಗಿದ್ದ ಸ್ವಾತಿ ತವರು ಮನೆಗೆ ಬಂದಿದ್ಲು. ಪರಿಚಯದವರೊಬ್ಬರ ಮದುವೆ ಇದ್ದ ಕಾರಣ ಅವರಿಗೆ ವಿಶ್ ಮಾಡಲು ಇಬ್ಬರು ಜೊತೆಯಾಗಿ ಹೋಗಿದ್ರು. ಸ್ವಾತಿ ಬೈಕ್ ರೈಡಿಂಗ್ ಮಾಡ್ತಿದ್ರೆ ಪ್ರಿಯಾ ಅಲಿಯಾಸ್ ರಮ್ಯಾ ಆಕೆಯ ಹಿಂಬದಿ ಕೂತಿದ್ಲು. ಹೀಗೆ ಪರಿಚಯಸ್ಥರಿಗೆ ವಿಶ್ ಮಾಡಲು ಹೋದ ಪ್ರಿಯಾ ಜೀವಂತವಾಗಿ ವಾಪಸ್ ಬರಲೇ ಇಲ್ಲ. ಯಾಕಂದ್ರೆ ಪರಿಚಯಸ್ಥರಿಗೆ ವಿಶ್ ಮಾಡಿ ವಾಪಸ್ ಅಕ್ಕನ ಮನೆಗೆ ಬರ್ತಿದ್ದಾಗ ಹಾಸನ ಕೈಗಾರಿಕಾ ಪ್ರದೇಶದ ರಸ್ತೆಯ ಹಂಪ್ ಕಾಣದೆ ಇವರ ಬೈಕ್ಗೆ ಅಪಘಾತ ಆಗಿದೆ. ಅಪಘಾತದಲ್ಲಿ ಪ್ರಿಯಾ ಮೃತಪಟ್ಟಿದ್ರೆ ಸ್ವಾತಿ ಗಂಭೀರ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸ್ವಾತಿಗೆ ಹಾಸನದ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಬಳಿಕ ಬೆಂಗಳೂರಿಗೆ ರವಾನಿಸಲಾಗಿದೆ. ಆಕೆಯ ಸ್ಥಿತಿಯು ಗಂಭೀರವಾಗಿದೆ ಅಂತ ಗೊತ್ತಾಗಿದೆ. ಅನಿವಾರ್ಯ. ಈಗ ಅವರು ಯಾವುದೋ ಒಂದು ಫಂಕ್ಷನ್ಗೆ, ಮದುವೆ ಮುಗ್ದಿತ್ತು, ಅವ್ರಿಗೆ ವಿಶ್ ಮಾಡಿ ಬರೋಕ್ಕೆ ಅಂತ ಹೋಗಿ ಯಾವ ಫ್ರೆಂಡು ಕರ್ಕೊಂಡು ಹೋಗಿದ್ದಾಳೆ ಇವಳನ್ನ, ನಮ್ಮ ಹುಡುಗಿನ. ಆ ಕಡೆಯಿಂದ ಬರಬೇಕಾದ್ರೆ ಹಂಸು ಗೊತ್ತಾಗಲಿಲ್ಲ, ಡಿಸ್ಪ್ಲೇ ಗೊತ್ತಾಗಿಲ್ಲ. ಆಮೇಲೆ ಇವ್ರು ಸಾಲಕ್ಕೆ ಹೆಲ್ಮೆಟ್ ಹಾಕಿಲ್ಲ, ಗಾಡಿ ಹೆವಿ ಗಾಡಿ ಅಂಥದ್ದು ನೋಡ್ಸ್ಕೊಂಡು ಬರ್ಬೇಕಾದ್ರೆ ಫಾಸ್ಟಲ್ಲಿ ಹಂಸು ದಾಟಿಸಿ ಅವ್ರು ನೆಗೆದು ಕೆಳಗೆ ಬಿದ್ದುಬಿಟ್ಟಿದ್ದಾರೆ. ನೆಗೆದು ಬಿದ್ದ ತಕ್ಷಣ ಮುಖ ಏನಿಲ್ಲ ಬಿಡಿ, ನಾವು ನೋಡೋಕ್ಕಾಗಲಿಲ್ಲ. ಆದರೂ ಈ ಥರ ಆಗಬಾರ್ದಿತ್ತು ಸರ್. ಹಿಂಗೆ ಕುಟುಂಬಕ್ಕೂ. ಅವಳು MCA ಮುಗಿಸಿದ್ಲು, ಕಂಪ್ಲೀಟ್ ಆಗಿತ್ತು. ಗ್ರ್ಯಾಜುಯೇಟ್ ಹುಡುಗಿ, ಭಾಳ ಇಂಟೆಲಿಜೆಂಟ್. ಕಾಲೇಜೆಲ್ಲ ಒಬ್ಬಳೆ ಮಗಳು. ತಂದೆ ಅದೇ ಅವರು ಮಿಲಿಟರಿಲಿ ಇದ್ದಾರೆ. ತಾಯಿ ಇಲ್ಲಿ ಇದ್ಕೊಂಡು ಎಜುಕೇಶನ್ ಮುಗಿಸ್ತಾ ಇದ್ರು, ಮನೆ ಕಟ್ಕೊಂಡು ಅಲ್ಲಿದ್ದಾರೆ. ಭಾಳ ಚೆನ್ನಾಗಿತ್ತು ಸರ್. ಅಂಥದ್ರಲ್ಲಿ ಈಗ ಒಂದು ಅನ್ಯಾಯ ಆಗ್ಬಿಟ್ಟು ದೇವರು ಭಗವಂತ ಆ ಕುಟುಂಬಕ್ಕೆ ಒಂದು ಧೈರ್ಯ ತುಂಬಲಿ ಅಂತ ಕೇಳ್ಕೊತೀನಿ ಸರ್. ಅಷ್ಟೇ. ಬಸವರಾಜ್ ಅಂತ
ಅಂದ್ರೆ ನಮ್ಮೂರಿನ ಮಗಳೇ, ನಮ್ಮ ಅಣ್ಣನ ಮಗಳು ಅಂದರೆ ಈ ಸಾಯ್ತಲ್ಲ ಹುಡುಗಿ, ನಮ್ಮ ಅಣ್ಣನ ಮಗಳು. ಇವರು ಅಪಘಾತವಾದ ಸ್ಥಳದಲ್ಲಿ ದೊಡ್ಡ ಹಂಪ್ಸ್ ಹಾಕಲಾಗಿದೆ. ಅದು ಕತ್ತಲಲ್ಲಿ ಕಾಣಿಸಿಲ್ಲ. ಹೀಗಾಗಿ ಅಪಘಾತ ಸಂಭವಿಸಿದೆ. ಅಪಘಾತ ಸಂಭವಿಸಿದ ಸ್ಥಳದಿಂದ ನಿಮ್ಮ ಗ್ಯಾರಂಟಿ ನ್ಯೂಸ್ ಹಾಸನ ಪ್ರತಿನಿಧಿ ಚೇತನ್ ವರದಿ ಮಾಡಿದ್ದಾರೆ. ಅಪಘಾತ ಹೇಗೆ ಸಂಭವಿಸಿದೆ ಅನ್ನೋದನ್ನ ಸಂಪೂರ್ಣವಾಗಿ ವಿವರಿಸಿದ್ದಾರೆ. ಅದನ್ನ ನೋಡೋಣ ಬನ್ನಿ. ಹಾಸನ ನಗರದ ಹೊರವಲಯ ಕೈಗಾರಿಕಾ ಪ್ರದೇಶದಲ್ಲಿ ನಿನ್ನೆ ತಡರಾತ್ರಿ ಡೆಡ್ಲಿ ಡೇಂಜರಸ್ ಹಂಪ್ಸ್ಗೆ ಇಬ್ಬರು ಯುವತಿಯರು ಬುಲೆಟ್ ಬೈಕ್ ನಲ್ಲಿ ಬಿದ್ದು ಅದರಲ್ಲಿ ಓರ್ವ ಪ್ರಿಯಾ ಅನ್ನೋ ಆಕೆ ಸಾವನ್ನಪ್ಪಿರುವಂತಹ ಘಟನೆ ನಡೆದಿರ್ತಕ್ಕಂಥದ್ದು. ಈಗ ನಾನು ಅದೇ ಸ್ಪಾಟ್ ನಲ್ಲಿ ಇದ್ದೇನೆ. ಏನು ನಿನ್ನೆ ಒಂದು ಸಂಬಂಧಿಕರ ಮದುವೆ ಸಮಾರಂಭಕ್ಕೆ ಹೋಗಿ ಮದುವೆ ಸಮಾರಂಭದಲ್ಲಿ ಭಾಗವಹಿಸಿ ಮನೆಗೆ ಹಿಂದಿರುಗುವಂತಹ ವೇಳೆಯಲ್ಲಿ ನಿನ್ನೆ ರಾತ್ರಿಯ ಸಮಯದಲ್ಲಿ ಡೆಡ್ಲಿ ಡೇಂಜರಸ್ ಹಂಪ್ಸ್ ಅನ್ನ ಆರಿಸಿರ್ತಕ್ಕಂಥದ್ದು. ಹಂಪ್ಸ್ ನ ಆರಿಸಿದಂತಹ ಪರಿಣಾಮ ಏನು ರಸ್ತೆಯಲ್ಲಿ ಪ್ರಿಯಾ ಅನ್ನೋ ಆಕೆ ಅಲ್ಲೇ ಸ್ಥಳದಲ್ಲೇ ಮೃತಪಟ್ಟಿದ್ರೆ ಈಗಾಗಲೇ ಸ್ವಾತಿ ಅನ್ನೋ ಯುವತಿಯನ್ನ ಈಗಾಗಲೇ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈಗ ಸದ್ಯ ನಾನು ಅದೇ ಸ್ಥಳದಲ್ಲಿದ್ದೇನೆ, ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ಗಮನಿಸಬಹುದು, ಇದು ಏನು ಬುಲೆಟ್ ಬೈಕ್, ರಾಯಲ್ ಎನ್ಫೀಲ್ಡ್ ಬೈಕ್ ನ ಒಂದಷ್ಟು ಬಿಡಿ ಭಾಗಗಳು ಈಗಾಗಲೇ ಘಟನಾ ಸ್ಥಳದಲ್ಲೇ ಇರ್ತಕ್ಕಂಥದ್ದು. ಜೊತೆಗೆ ಏನು ಆಕೆ ಪ್ರಿಯಾ ಅನ್ನೋ ಆಕೆ ಮೃತಪಟ್ಟ ಸ್ಥಳವನ್ನು ಕೂಡ ನಾನು ತೋರಿಸ್ತೀನಿ. ಇದೇ ಜಾಗದಲ್ಲಿ ಆಕೆ ತಡರಾತ್ರಿ ಅಂದ್ರೆ ಹಂಪ್ಸ್ ನ ದಾಟಿ ಅಲ್ಲಿಂದ ಬಂದು ಇಲ್ಲಿ ಬಿದ್ದಿರ್ತಕ್ಕಂಥದ್ದು. ಅಂದ್ರೆ ಇದು ವೇಗ ಹೆಚ್ಚಿತ್ತು ಅಂತ ಅನ್ಸುತ್ತೆ. ತುಂಬಾ ವೇಗದಲ್ಲಿದ್ದ ಕಾರಣ ಇಲ್ಲಿಂದ ಸುಮಾರು ಒಂದಷ್ಟು 50 ಅಡಿಗಳಷ್ಟು ದೂರ ಇರ್ತಕ್ಕಂಥ ಏನು ಹಂಪ್ಸ್ ಇದೆ, ಆ ಹಂಪ್ಸ್ ಅನ್ನ ನೆಗೆಸಿದಂತ ಬುಲೆಟ್ ಬೈಕ್ ಇಲ್ಲಿ ಬಂದು ಬಿದ್ದಿರ್ತಕ್ಕಂಥದ್ದು. ಇಲ್ಲಿ ಬಿದ್ದು ಇಲ್ಲೇ ಸ್ಥಳದಲ್ಲೇ ಏನು ಪ್ರಿಯಾ ಅನ್ನೋ ಆಕೆ ಯುವತಿ ಏನಿದ್ದಾರೆ ಇಲ್ಲೇ ಮೃತರಾಗಿರ್ತಕ್ಕಂಥದ್ದು. ಈಗಾಗಲೇ ಹಂಪ್ಸ್ ಅವೈಜ್ಞಾನಿಕವಾಗಿ ಅಳವಡಿಸಿದಂತ ಹಂಪ್ಸ್, ಡೆಡ್ಲಿ ಡೇಂಜರಸ್ ಹಂಪ್ಸ್ಗೆ ಏನು ಯುವತಿ ಅಂದ್ರೆ ಅಂತಿಮ MCA ಪದವಿಯನ್ನ ಓದ್ತಿದ್ದಂತಹ ಯುವತಿ ಪ್ರಾಣವನ್ನ ಚೆಲ್ಲಿರ್ತಕ್ಕಂಥದ್ದು. ಹಾಗಾಗಿ ಏನು ಸಾರ್ವಜನಿಕರು ಕೂಡ ಒಂದಷ್ಟು ಬೇಸರವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅಂದ್ರೆ ಏನು ಈಗ ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ನಾನೀಗ ಆ ಹಂಪ್ಸನ್ನ ನಿಮಗೆ ತೋರಿಸುವಂತ ಕೆಲಸ ಮಾಡ್ತೀನಿ. ಏನಿದೆ ಈ ಹಂಪ್ಸ್ ಏನಿದೆ, ಇದು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಲಾಗಿದೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಅಂದ್ರೆ ಆ ಹಂಪ್ಸ್ ಅಲ್ಲಿ ಯಾವುದೇ ರೀತಿಯ ಮಾರ್ಕ್ಗಳಾಗ್ಲಿ ಅಥವಾ ರಾತ್ರಿ ವೇಳೆಯಲ್ಲಿ ಸಂಚಾರ ಮಾಡುವವರಿಗೆ ಯಾವುದೇ ರೀತಿ ಸೂಚನೆಗಳಿಲ್ಲ. ಹಾಗಾಗಿ ಆ ಕಡೆಯಿಂದ ಬಂದಂತ ಬುಲೆಟ್ ಬೈಕ್ ಹಂಪ್ಸ್, ಡೆಡ್ಲಿ ಡೇಂಜರಸ್ ಹಂಪ್ಸ್ ಕಾಣದೆ ಅದನ್ನ ಹತ್ತಿಸಿದಂತ ಬೈಕು ಸುಮಾರು ಒಂದಷ್ಟು 50 ಅಡಿಗಳಷ್ಟು ದೂರಕ್ಕೆ ಹೋಗಿ ಬಿದ್ದು ಅಲ್ಲಿ ಪ್ರಾಣವನ್ನ ಚೆಲ್ಲಿರ್ತಕ್ಕಂಥದ್ದು. ಹಾಗಾಗಿ ಒಬ್ಬಳೇ ಮಗಳನ್ನ ಕಳ್ಕೊಂಡಂತ ಕುಟುಂಬ ಈಗಾಗಲೇ ಕಣ್ಣೀರಿನಲ್ಲಿ ಇರ್ತಕ್ಕಂಥದ್ದು. ಕಣ್ಣೀರಿನಲ್ಲಿ ಮನೆಯಲ್ಲಿ ಕಣ್ಣೀರು ಈಗ ಮಡುಗಟ್ಟಿರ್ತಕ್ಕಂಥದ್ದು. ಅಂದ್ರೆ ಉತ್ತಮ ವ್ಯಾಸಂಗವನ್ನ ಮಾಡ್ತಿದ್ದಂತ, ಅಂತಿಮ ಪದವಿಯನ್ನ ಓದ್ತಿದ್ದಂತ, MCA ಪದವಿಯನ್ನ ಓದ್ತಿದ್ದಂತ ಮಗಳು ಉಸಿರು ಚೆಲ್ಲಿರ್ತಕ್ಕಂಥದ್ದು. ಈಗಾಗಲೇ ಕುಟುಂಬಸ್ಥರಲ್ಲಿ ಒಂದಷ್ಟು ಏನು ದುಃಖ ಮಡುಗಟ್ಟಿರ್ತಕ್ಕಂಥದ್ದು. ನೋಡಿ, ಇದೇ ಹಂಪ್ಸಲ್ಲಿ, ಈ ಹಂಪ್ಸು ಡೆಡ್ಲಿ ಡೇಂಜರಸ್ ಹಂಪ್ಸ್ ಏನಿದೆ, ಇದೇ ಹಂಪ್ಸು ಆ ಯುವತಿಯ ಸಾವಿಗೆ ಕಾರಣವಾಗಿರ್ತಕ್ಕಂಥದ್ದು. ಹಾಗಾಗಿ ಏನು ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಬೇಸರ, ಒಂದಷ್ಟು ಸಂಬಂಧಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅಂದ್ರೆ ಹಂಪ್ಸ್ ಅಲ್ಲಿ ಒಂದಷ್ಟು ಸೂಚನೆಗಳನ್ನ, ಒಂದಷ್ಟು ಫಲಕಗಳನ್ನ ಅಳವಡಿಸಿದ್ರೆ ಆಕೆ ಬದುಕಬಹುದಿತ್ತು, ಆದ್ರೆ ಅವೈಜ್ಞಾನಿಕವಾಗಿ ಹಂಪ್ಸ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಹಾಗಾಗಿ ಆ ಯುವತಿ ಪ್ರಾಣವನ್ನ ಚೆಲ್ಲಿದ್ದಾಳೆ ಅನ್ನೋ ಮಾತನ್ನ ಈಗಾಗಲೇ ಸಂಬಂಧಿಕರು ಹೇಳಿರ್ತಕ್ಕಂಥದ್ದು. ಅದೇನೇ ಇರಲಿ, ಒಂದಷ್ಟು ಬೈಕ್ ಏನು ಸವಾರರು ಕೂಡ ಬೈಕ್ ಸವಾರಿ ಮಾಡುವಾಗ ಒಂದಷ್ಟು ಹೆಲ್ಮೆಟ್ನು ಕೂಡ ಹಾಕಬೇಕಾಗುತ್ತೆ. ಹೆಲ್ಮೆಟ್ ಹಾಕಿ ಆ ಮುಖಾಂತರ ಒಂದಷ್ಟು ಪ್ರಾಣವನ್ನ ಉಳಿಸ್ಕೋಬೇಕಾಗಿದೆ. ಯಾಕಂದ್ರೆ ರಾತ್ರಿ ಅಂದ್ರೆ ನಿನ್ನೆ ಇದ್ದಂತಹ ಏನು ಪ್ರಿಯಾ ಇವತ್ತು ಇಲ್ಲ. ಕುಟುಂಬಸ್ಥರಲ್ಲಿ ಒಂದಷ್ಟು ದುಃಖ ಮುಡುಗಟ್ಟಿರ್ತಕ್ಕಂಥದ್ದು. ಅಂದ್ರೆ ಹೆಲ್ಮೆಟ್ ಧರಿಸಿದ್ರೆ ಆಕೆ ಒಂದಷ್ಟು ಜೀವ ಉಳಿತಿತ್ತೇನೋ, ಆದ್ರೆ ಆ ಹೆಲ್ಮೆಟ್ ಧರಿಸದೆ ಆಕೆ ಪ್ರಾಣವನ್ನ ಚೆಲ್ಲಿರೋದು, ಜೊತೆಗೆ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಹಂಪ್ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಹೆಲ್ಮೆಟ್ ನ ಧರಿಸಿ ಒಂದಷ್ಟು ಸುರಕ್ಷತೆಯಿಂದ ಇರಬೇಕಾಗುತ್ತೆ. ಚೇತನ್ ಸೂರ್ಯ, ಗ್ಯಾರಂಟಿ ನ್ಯೂಸ್, ಹಾಸನ. ಕಡ್ಡಾಯವಾಗಿ ಹೆಲ್ಮೆಟ್, ಸೀಟ್ ಬೆಲ್ಟ್ ಧರಿಸಿ. ನೀವು ಬೈಕ್ ಚಾಲನೆ ಮಾಡುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ. ಇದೇ ರೀತಿ ಕಾರು ಚಾಲನೆ ಮಾಡುವಾಗ ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಧರಿಸಿ. ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಇರೋದು ನಿಮ್ಮ ಸುರಕ್ಷತೆಗಾಗಿ ಅನ್ನೋದನ್ನ ಮರೆಯಬೇಡಿ.
ಹೆಲ್ಮೆಟ್ ಧರಿಸುವುದು, ಸೀಟ್ ಬೆಲ್ಟ್ ಹಾಕಿಕೊಳ್ಳುವುದು ಕಾನೂನು ಪ್ರಕಾರ ಕಡ್ಡಾಯವಾಗಿದೆ. ಹೆಲ್ಮೆಟ್ ಧರಿಸಿದ್ರೆ ಹೇರ್ ಸ್ಟೈಲ್ ಹಾಳಾಗುತ್ತೆ, ಸೀಟ್ ಬೆಲ್ಟ್ ಧರಿಸಿದ್ರೆ ಬಟ್ಟೆ ನಲುಗುತ್ತೆ ಅಂತ ನಿರ್ಲಕ್ಷ್ಯ ಮಾಡಬೇಡಿ. ಜೊತೆಗೆ ಪೊಲೀಸರು ಹಿಡಿದರೆ ದಂಡ ಕಟ್ಟಬೇಕು ಅನ್ನೋದನ್ನ ಸಹ ಮರೆಯದಿರಿ. ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಇರೋದು ನಿಮ್ಮ ಸುರಕ್ಷತೆಗಾಗಿ. ಹೆಲ್ಮೆಟ್, ಸೀಟ್ ಬೆಲ್ಟ್ ಧರಿಸಿ, ಕಾನೂನು ಪಾಲಿಸಿ, ಜೀವ ಉಳಿಸಿಕೊಳ್ಳಿ. ಒಟ್ಟಾರೆ ಬುಲೆಟ್ ರೈಡ್ ಹುಚ್ಚು ಹತ್ತಿಸಿಕೊಂಡು ಬುಲೆಟ್ ಕೂಡ ಖರೀದಿಸಿದ್ಲು. ಈಗ ಅದೇ ಬುಲೆಟ್ ಒಬ್ಬ ಯುವತಿಯ ಜೀವ ತೆಗೆದಿದ್ರೆ ಮತ್ತೊಬ್ಬ ಯುವತಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಿದ್ದಾಳೆ. ಸದಾ ಹೆಲ್ಮೆಟ್ ಧರಿಸಿ ಬೈಕ್ ಚಾಲನೆ ಮಾಡಿ ಅಂತ ಪೊಲೀಸರು ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾರೆ. ಆದರೆ ಅದಕ್ಕೆ ನಮ್ಮ ಜನ ಬೆಲೆಯನ್ನೇ ಕೊಡಲ್ಲ. ಹಾಸನದಲ್ಲಿ ನಡೆದಿರೋ ಅಪಘಾತದಲ್ಲೂ ಇಬ್ಬರು ಹೆಲ್ಮೆಟ್ ಧರಿಸಿರಲಿಲ್ಲ. ಹೆಲ್ಮೆಟ್ ಧರಿಸಿದ್ರೆ ಕನಿಷ್ಠ ಪ್ರಾಣವಾದರೂ ಉಳಿಯುತ್ತಿತ್ತು ಏನೋ ಗೊತ್ತಿಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.